ನೀವಿರೋ ಸಿಚುಯೇಷನ್ಗೆ ನೀವೇ ಕಾರಣ. ನೀವೇನಾದ್ರು ಮಿಸ್ಟೇಕ್ ಮಾಡ್ತಾ ಇದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ತಿದ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಬೇರೆ ಯಾವುದೋ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ಅಥವಾ ಇನ್ನೊಬ್ಬ ವ್ಯಕ್ತಿ ಮೇಲೆ ಹೇರ್ಬಿಟ್ಟು ನೀವು ಸೇಫ್ ಆಗಬೇಡಿ. ಆ ರೀತಿ ಎಕ್ಸ್ಕ್ಯೂಸಸ್ ಕೊಡಬೇಡಿ. ಇವತ್ತೊಬ್ರು ತಿಳಿದವ್ರು ಹೇಳಿದ್ರು, ನಿಂಗೆ ಲೈಪೋಮಾ ಆಗ್ತಾ ಇರೋದಕ್ಕೆ ಕಾರಣ ನೀನೇನೆ, ನಿನ್ನ ಲೈಫ್ ಸ್ಟೈಲಲ್ಲಿ ಏನೋ ಒಂದು ಚೇಂಜ್ ಮಾಡಬೇಕು, ಅದಕ್ಕೆ ಮತ್ತೆ ಮತ್ತೆ ಬರ್ತಾ ಇದೆ ಅಂತ. ಡೈಲಿ ಚಿಕನ್ ಮೊಟ್ಟೆ ತಿಂತಿಯಲ್ಲ, ಅದರಿಂದಾನೇ ಆಗ್ತಾ ಇರೋದು, ಅದನ್ನ ಬಿಡು ಅಂದ್ಬಿಟ್ಟು ನಾನು ಹೇಳಿದ್ದು ಒಂದು ಪಾಯಿಂಟ್ ಅವ್ರಿಗೆ ಟ್ರಿಗರ್ ಆಗಿದೆ. ಏನಪ್ಪ ಅಂತಂದರೆ, ಮುಂಚೆ 60 ವರ್ಷಕ್ಕೆ ಕೆಲವೊಂದಷ್ಟು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಬರ್ತಾ ಇತ್ತು. BP, ಶುಗರು, ಥೈರಾಯ್ಡು, PCOD. ಇವಾಗ 30 ವರ್ಷಕ್ಕೆ ಬರ್ತಾ ಇದೆ. ಕಾರಣ ನಿಮ್ಮ ಬ್ಯಾಡ್ ಲೈಫ್ ಸ್ಟೈಲ್ ಅಂತ ಹೇಳಿದ್ದೆ. ಅದು ಮೇ ಬಿ ಅವ್ರಿಗೆ ಟ್ರಿಗರ್ ಆಗಿ ಅವ್ರ ಕಡೆಯಿಂದ ಆ ರೀತಿ ರೆಸ್ಪಾನ್ಸ್ ಬಂತು, ನನಗೆ ಟಾಂಟ್ ಮಾಡಂಗೆ. ಇವೆಲ್ಲ ಬ್ಯಾಡ್ ಲೈಫ್ ಸ್ಟೈಲಿಂದ ಬರೋದು. ನಾನು ಬರ್ಕೊಡ್ತೀನಿ 3 to 6 months ನಾನು ಹೇಳೋದು ಕೇಳಿ, ಅದನ್ನು ಪಕ್ಕಾ ಫಾಲೋ ಮಾಡಿ. ನಿಮಗೆ ಅದು ಕಂಪ್ಲೀಟ್ಲಿ ರಿವರ್ಸ್ ಆಗದೆ ಇದ್ರೂ ಕಂಟ್ರೋಲಿಗೆ ತಂದುಕೊಡೋ ಜವಾಬ್ದಾರಿ ನಂದು. ಬಟ್ ನೀವು ಗ್ಯಾರಂಟಿ ಮಾಡ್ತೀರಾ ನೀವು ಹೇಳ್ದಂಗೆ ಫಾಲೋ ಮಾಡೋದ್ರಿಂದ ನಂಗೆ ಲೈಪೋಮಾ ಫರ್ದರ್ ಆಗೋದು ಸ್ಟಾಪ್ ಆಗುತ್ತೆ ಅಂತ? ಈ ಸೆಲ್ಫ್ ಪ್ರೊಕ್ಲೈಮ್ಡ್ ಎಕ್ಸ್ಪರ್ಟ್ಗಳು ಏನೇನೋ ಬಾಯಿಗೆ ಬಂದಂಗೆ ಹೇಳ್ತಾರಲ್ಲ, ಅದಲ್ಲ. ಆ್ಯಕ್ಚುಯಲ್ ಸೈನ್ಸ್ ಏನು ಹೇಳುತ್ತೆ, ಮೆಡಿಕಲ್ ಫೀಲ್ಡ್ ಏನು ಹೇಳುತ್ತೆ ಅದನ್ನು. ಸೊ ಆ ರೀತಿ ತೋರಿಸಿದ್ರೆ ನಾನು ಒಪ್ಕೊತೀನಿ, ಇದು ನನ್ನದೇ ಮಿಸ್ಟೇಕು, ನನ್ನಿಂದನೇ ಆಗಿರೋದು, ಅದಕ್ಕೆಲ್ಲ ಕಾರಣ ನಾನೇ ಅಂತ. ಜೆನೆಟಿಕ್ಸ್ ಆಗಲಿ ಹೆರಿಡಿಟ್ರಿನ ಬ್ಲೇಮ್ ಮಾಡಲ್ಲ. ಪ್ರೀವಿಯಸ್ ವೀಡಿಯೋಸಲ್ಲೂ ಹೇಳಿದ್ದೆ, ಎಷ್ಟು ಜನ ನೋಡಿದಿರೋ ಇಲ್ವೋ ಗೊತ್ತಿಲ್ಲ. ನಾನು ಐ ಥಿಂಕ್ ಪ್ರೀವಿಯಸ್ ಅಲ್ಲ, ಅದ್ರ ಪ್ರೀವಿಯಸ್ ಇಯರು ನನಗೆ ಗೊತ್ತಿಲ್ಲದೆ ಒಂದು ರೀತಿ ವರ್ಷಕ್ಕೆ 1 to 2 times ಕುಡಿಯೋನು, ಜಾಸ್ತಿ ಸತಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ದೆ. ಫ್ಲೋನಲ್ಲಿ ಗೊತ್ತಾಗ್ತಿರ್ಲಿಲ್ಲ, ಅಂದರೆ ಕಾನ್ಷಿಯಸ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇರಲಿಲ್ಲ. ಏನೋ ಒಂದು ಚೂರು ಅಲ್ವಾ, ಒಂದು 60 ml ಅಲ್ವಾ, ಆ ರೀತಿ ಕುಡಿಯೋದು ಮಾಡ್ತಾ ಇದ್ದೆ. ಸೊ ಅದಕ್ಕೆ ನನ್ನ ಯೂರಿಕ್ ಆ್ಯಸಿಡ್ಡು ಟ್ರಿಗರ್ ಆಗಿತ್ತು, ಅಂದರೆ ಜಾಸ್ತಿ ಆಗಿತ್ತು. ಅಂದರೆ ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಬೀಳ್ತಾ ಇತ್ತು. ನಿಮಗೆ ಗೊತ್ತಿರಂಗೆ ನನ್ನ ಜೆನೆಟಿಕ್ಸು ವೀಕ್ ಇದೆ. ಸೊ ಈವನ್ ಸ್ಮಾಲ್ ಅಮೌಂಟ್ ಆಫ್ ಆಲ್ಕೋಹಾಲ್ ಕೂಡ ನನ್ನ ಬಾಡಿದು ಹೆಲ್ತ್ ಮಾರ್ಕರ್ಸ್ನ ಟ್ರಿಗರ್ ಮಾಡಿಬಿಡುತ್ತೆ. ಇದು ತುಂಬ ಸತಿ ಹೇಳಿದ್ದೀನಿ ನಾನು. ದೊಡ್ಡ ಲೆವೆಲ್ ಕುಡ್ಕ ಏನಾಗಿರಲಿಲ್ಲ, ಬಟ್ ಮೋರ್ ಫ್ರೀಕ್ವೆಂಟಾಗಿ ಕುಡಿತಾ ಇದ್ದೆ, ಕಡಿಮೆ ಕ್ವಾಂಟಿಟಿನೇ ಟ್ರಿಗರ್ ಆಯಿತು. ಸೊ ಇದಕ್ಕೆ ಕಾರಣ ನಾನೇ. ಇದನ್ನು ನನ್ನ ಮೇಲೆ ನಾನು ಬ್ಲೇಮ್ ಹಾಕ್ಕೊಂಡು ಆ ಒಂದು ಪ್ರಾಬ್ಲಮ್ನ ಫಿಕ್ಸ್ ಮಾಡಿಕೊಂಡೆ. ಎವ್ರಿ 6 months ಬ್ಲಡ್ ಟೆಸ್ಟ್ ಮಾಡಿದಾಗ ಅದು ಯೂರಿಕ್ ಆ್ಯಸಿಡ್ ಟ್ರಿಗರ್ ಆಗಿರೋದು ಗೊತ್ತಾಗಿತ್ತು. ನೆಕ್ಸ್ಟ್ ಕಂಪ್ಲೀಟ್ಲಿ ಬಿಟ್ಬಿಟ್ಟೆ. ಲಾಸ್ಟ್ ಇಯರು ನಾನು ಆಲ್ಕೋಹಾಲ್ ಕುಡ್ದೇ ಇಲ್ಲ. ನ್ಯೂ ಇಯರ್ಗೆ, ಪ್ರತಿ ನ್ಯೂ ಇಯರ್ಗೂ ಕುಡಿತಾ ಇದ್ದವನು. ಸೊ ಪ್ರಾಬ್ಲಮ್ ಫಿಕ್ಸ್ ಆಯಿತು. ಈವನ್ ಆಲ್ಕೋಹಾಲಲ್ಲೂ ನಾನು ಬಕಾರ್ಡಿ ಕನ್ಸ್ಯೂಮ್ ಮಾಡಿದಾಗ ತುಂಬ ಜನ ಅದರೊಳಗೆ ಏನಿರುತ್ತೆ ಜ್ಯೂಸು ಅಂತ ಅಂದಾಗ ನಾನು ಅದನ್ನು ಜಸ್ಟಿಫೈ ಮಾಡಲ್ಲ. ನಾನು ಮಾಡ್ತಾ ಇರೋದು ಕರೆಕ್ಟು, ಅದು ಆರೋಗ್ಯಕ್ಕೆ ಒಳ್ಳೆಯದು, ಜ್ಯೂಸ್ ಥರ ಅಂತ. ಬಿಯರ್ಗಿಂತ ಜಾಸ್ತಿ ಆಲ್ಕೋಹಾಲ್ ಪರ್ಸೆಂಟೇಜು ಬಕಾರ್ಡಿಲೇ ಇರೋದು. ಮೇ ಬಿ ಕಡಿಮೆ ಕ್ವಾಂಟಿಟಿ ಕುಡಿಯೋದ್ರಿಂದ ಲೆಸ್ ಹಾರ್ಮ್ಫುಲ್ ಇರ್ಬೋದು, ಸ್ಟಿಲ್ ಅದು ಹಾರ್ಮ್ಫುಲ್ ಅಂತಲೇ ನಾನು ಹೇಳ್ತೀನಿ. ಯಾರೊಬ್ಬರು ಅದು ಸೇಫ್ ಅಂತ ಅಂದರೂ ಸಹ ಜಸ್ಟಿಫೈ ಮಾಡ್ಕೊಳ್ಳಲ್ಲ ನಾನು ಇಲ್ಲ ನಾನು ಮಾಡ್ತಿರೋದೇ ಕರೆಕ್ಟು ಅಂತ. ಹೌದು ಕೆಟ್ಟದ್ದು, ಸೊ ಮಾಡ್ರೇಷನಲ್ಲಿ ಕನ್ಸ್ಯೂಮ್ ಮಾಡ್ತೀನಿ ಅಂತ ಹೇಳ್ತೀನಿ.